ಮಿತ್ರರೇ ನಮಸ್ಕಾರ. ಮಿತ್ರರೇ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಈ ಹೆಸರನ್ನ ಕೇಳಿದ್ರೆ ಕನ್ನಡದ ಕುಲಕೋಟಿಯೆಲ್ಲ ರೋಮಾಂಚನಗೊಳ್ಳುತ್ತೆ. ಕನ್ನಡಿಗರಿಗೆ ಅಣ್ಣವರು ಅಂತಂದ್ರೆ ಅದೇನೋ ಅಭಿಮಾನ, ಅಣ್ಣವರು ಅಂತಂದ್ರೆ ಅದೇನೋ ಪ್ರೀತಿ, ಅಣ್ಣವರು ಅಂತಂದ್ರೆ ಅದೇನೋ ಗೌರವ, ಅಣ್ಣವರು ಅಂತಂದ್ರೆ ಅದೇನೋ ಶಕ್ತಿ. ಇವತ್ತು ಕನ್ನಡ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡ. ಹೀಗೆ ಬದುಕಿದವರು ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ನಿಮಗೆ ಸಿಗೋದಿಲ್ಲ. ಮಿತ್ರರೇ, ಇಂಥ ಅಣ್ಣವರು ಯಾರಿಗೂ ದ್ರೋಹ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಯಾರೂ ಕೂಡ ಬೆಟ್ಟು ಮಾಡಿ ತೋರಿಸುವಂತ ಕೆಲಸವನ್ನ ಅಣ್ಣವರು ಮಾಡೇ ಇಲ್ಲ. ಹೀಗಿದ್ರೂ ಕೂಡ ಅಣ್ಣವರು ಕೆಲ ಕಾಲ ತಲೆಮರೆಸಿಕೊಂಡು ಬದುಕುವ ಪರಿಸ್ಥಿತಿ ಬಂದಿತ್ತಂತೆ. ಅಣ್ಣವರು ಯಾರಿಗೂ ಗೊತ್ತಾಗದ ಹಾಗೆ ಒಂದು ಅಜ್ಞಾತ ಸ್ಥಳಕ್ಕೆ ಹೋಗಿ ವಾಸ ಮಾಡ್ತಿದ್ರಂತೆ. ಹಾಗಾದ್ರೆ ಅಣ್ಣವರು ತಲೆಮರೆಸಿಕೊಂಡಿದ್ದೇನಕ್ಕೆ? ಅಣ್ಣವ್ರೇನಾದ್ರೂ ತಪ್ಪು ಮಾಡಿದ್ರಾ, ಅಥವಾ ಅಣ್ಣವ್ರಿಗೆ ಯಾರಿಂದಾರು ಬೆದರಿಕೆ ಇತ್ತ? ಏನಾಗಿತ್ತು ಆ ಘಟನೆ ಅನ್ನುವಂತಹ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ತಮಿಳುನಾಡಿನಲ್ಲಿ ಎಂ ಜಿ ರಾಮಚಂದ್ರನ್ ದೊಡ್ಡ ಹೆಸರು. ಕನ್ನಡದಲ್ಲಿ ಹೇಗೆ ಅಣ್ಣವರು ಅಂತ ನಾವು ಇಷ್ಟೊಂದು ಅಭಿಮಾನವನ್ನು ವ್ಯಕ್ತಪಡಿಸ್ತೀವೋ, ತಮಿಳುನಾಡಿನಲ್ಲಿ MGR ಅಂದ್ರೆ ಅದೇ ರೀತಿಯ ಅಭಿಮಾನ. ತಮಿಳಿಗರಿಗೆ MGR ಒಂಥರ ಆರಾಧ್ಯ ದೈವ. MGR ಸಿನಿಮಾದಲ್ಲಿ ಸಾಕಷ್ಟು ಹೆಸರು ಮಾಡಿದ್ರು. ಕೊನೆಗೆ ಅವರು ರಾಜಕೀಯಕ್ಕೆ ಬಂದ್ರು. ತಮಿಳುನಾಡಿನ ಮುಖ್ಯಮಂತ್ರಿಯೂ ಆದ್ರು. ಬಹಳಷ್ಟು ಜನಪ್ರಿಯತೆಯನ್ನ ಗಳಿಸಿದ್ರು. NT ರಾಮರಾವ್ ಅಂದ್ರೆ ತೆಲುಗಿನಲ್ಲೂ ಅದೇ ರೀತಿ. ಆಂಧ್ರದಲ್ಲಿ NT ರಾಮರಾವ್ ಹೆಸರು ಕೇಳಿದ್ರೆ ಪ್ರತಿಯೊಬ್ಬರು ರೋಮಾಂಚನಗೊಳ್ತಾರೆ. NT ರಾಮರಾವ್ ಅಂದ್ರೆ ದೇವರಂತೆ ಕಾಣ್ತಾರೆ. ತಮ್ಮ ಅಮೋಘ್ನವಾದ ಅಭಿನಯದಿಂದಲೇ ತೆಲುಗಿನಲ್ಲಿ ಮನೆ ಮಾತಾದವರು NT ರಾಮರಾವ್. ಹಾಗೆ ಕನ್ನಡದಲ್ಲಿ ಅಣ್ಣವರು MG ರಾಮಚಂದ್ರನ್, NT ರಾಮರಾವ್ ಇಬ್ರು ಕೂಡ ರಾಜಕೀಯಕ್ಕೆ ಬಂದವರು, ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಿದವರು, ಇಬ್ರು ಮುಖ್ಯಮಂತ್ರಿ ಆದವರು. ಹೀಗಾಗಿ ಅಣ್ಣವರಿಗೂ ಒಂದು ದೊಡ್ಡ ಆಪರ್ಚುನಿಟಿ ಇತ್ತು. ಅಣ್ಣವರು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. MG ರಾಮಚಂದ್ರನ್ಗೆ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಜನಪ್ರಿಯತೆ ಇತ್ತೋ, NT ರಾಮರಾವ್ಗೆ ಆಂಧ್ರದಲ್ಲಿ ಯಾವ ರೀತಿಯಾಗಿ ಜನಪ್ರಿಯತೆ ಇತ್ತೋ, ಅದಕ್ಕಿಂತ ದುಪ್ಪಟ್ಟು ಜನಪ್ರಿಯತೆ ಅಣ್ಣವರಿಗೆ ಕರ್ನಾಟಕದಲ್ಲಿದೆ. ಅಣ್ಣವರು ಇವತ್ತಲ್ಲ ನಾಳೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ರಾಷ್ಟ್ರ ರಾಜಕಾರಣಕ್ಕೆ ಅಣ್ಣವರು ಹೋದ್ರೂ ಆಶ್ಚರ್ಯ ಇಲ್ಲ. ಹೀಗೆ ಅನೇಕ ಮಂದಿ ಅನೇಕ ರೀತಿಯಾಗಿ ಮಾತನಾಡ್ಕೊಳ್ತಾ ಇದ್ರು. ಇದಕ್ಕೊಂದು ವೇದಿಕೆ ಸಿದ್ಧವಾಗಬೇಕು ಅಂತಲೂ ಅದೆಷ್ಟೋ ಜನ ಪ್ರಯತ್ನವನ್ನು ಪಟ್ಟಿದ್ರು. ಅಣ್ಣವರು ನಮ್ಮ ಪಕ್ಷಕ್ಕೆ ಬರಬೇಕು, ಅಣ್ಣವರು ನಮ್ಮ ಪಾರ್ಟಿಯಲ್ಲಿರಬೇಕು, ಹೀಗೆ ಅನೇಕರು ಅನೇಕ ರೀತಿಯಾಗಿ ಕನಸು ಕಾಣ್ತಾ ಇದ್ರು. ಮಿತ್ರರೇ, ಇದಕ್ಕೆಲ್ಲ ವೇದಿಕೆಯಾಗಿದ್ದು 1978ರಲ್ಲಿ. ಅಣ್ಣವರನ್ನ ರಾಜಕೀಯಕ್ಕೆ ಕರೆತರಬೇಕು ಅಂತ ಅನೇಕ ಪ್ರಯತ್ನಗಳು ನಡೆದಿತ್ತು. ಆದರೆ ಅಣ್ಣವ್ರು ಯಾವುದಕ್ಕೂ ಕೂಡ ಓಕೆ ಹೇಳಿರಲಿಲ್ಲ, ರಾಜಕೀಯದ ಬಗ್ಗೆ ತಲೆನೂ ಕೂಡ ಹಾಕಿರಲಿಲ್ಲ. ಯಾವುದೇ ರಾಜಕೀಯ ಸಭೆ ಸಮಾರಂಭಗಳಲ್ಲೂ ಅಣ್ಣವರು ಭಾಗಿಯಾಗ್ತಾ ಇರಲಿಲ್ಲ. ಮಿತ್ರರೇ, ನಿಮಗೆಲ್ಲ ಗೊತ್ತಿರಬಹುದು, ಜೂನ್ 25, 1975 ಈ ದಿನವನ್ನ ಈ ರಾಷ್ಟ್ರ ಎಂದೂ ಕೂಡ ಮರೆಯೋದಿಲ್ಲ. ಯಾಕೆಂತಂದ್ರೆ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾದ ದಿನ. ಇವತ್ತು ನಾವು ಇಂದಿರಾ ಗಾಂಧಿ ಅವರನ್ನ ಅನೇಕ ವಿಚಾರಕ್ಕೆ ನೆನೆಸಿಕೊಳ್ತೀವಿ, ಅವರ ಒಳ್ಳೆ ಕಾರ್ಯಗಳನ್ನ ಮೆಚ್ಚಿಕೊಳ್ತೀವಿ. ಆದ್ರೆ ಇಂದಿರಾ ಗಾಂಧಿಯವರ ರಾಜಕೀಯ ಜೀವನದಲ್ಲಿ ಮಾಸಲಾಗದ ಕಪ್ಪು ಚುಕ್ಕೆ ಅಂದ್ರೆ ಅದು ತುರ್ತು ಪರಿಸ್ಥಿತಿ. ಜೂನ್ 25, 1975ರಂದು ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು. ಇದು 21 ಮಾರ್ಚ್ 1977ರವರೆಗೂ ಜಾರಿಯಲ್ಲಿತ್ತು. ಸ್ವತಂತ್ರ ಬಂದ ನಂತರ ಮೊದಲ ಬಾರಿಗೆ ದೇಶದಲ್ಲಿ ಸ್ವತಂತ್ರದ ಹರಣವಾಗಿತ್ತು. ಇಂದಿರಾ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಇಂದಿರಾ ಅನ್ನೋ ಸ್ಲೋಗನ್ಗಳು ಬರಲಾರಂಭಿಸಿದ್ವು. ದೇಶಕ್ಕೆ ಹೇರಿದಂತ ಈ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿ ಅವರ ರಾಜಕೀಯ ಜೀವನಕ್ಕೂ ಒಂದು ತುರ್ತು ಪರಿಸ್ಥಿತಿಯನ್ನ ತಂದಿಟ್ಟಿತ್ತು. ಇಂದಿರಾ ಗಾಂಧಿ ಅವರು ಲೋಕಸಭೆಗೆ ಮರು ಆಯ್ಕೆಯನ್ನ ಬಯಸಿ 1978ರಲ್ಲಿ ಚಿಕ್ಕಮಗಳೂರಿನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ. DB ಚಂದ್ರೇಗೌಡ ಅವರಿಂದ ರಾಜೀನಾಮೆ ಕೊಡಿಸಿ ಚಿಕ್ಕಮಗಳೂರಿನಿಂದ ಇಂದಿರಾ ಗಾಂಧಿ ಉಮೇದುವಾರಿಕೆ ಸಲ್ಲಿಸ್ತಾರೆ. ಮಿತ್ರರೇ, ಅದು ರಾಜಕೀಯ ಸ್ಥಿತ್ಯಂತರದ ಕಾಲ. ಇಂದಿರಾ ಗಾಂಧಿ ಅವರನ್ನ ಸೋಲಿಸಬೇಕು, ದೇಶದಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ರಚನೆ ಆಗಬೇಕು ಅಂತ ಅನೇಕ ಪ್ರಯತ್ನಗಳು ನಡೀತಾ ಇದ್ವು. ಆವಾಗ ಜನತಾ ಪಕ್ಷ ಅತ್ಯಂತ ಮುಂಚೂಣಿಯಲ್ಲಿತ್ತು. ಹೀಗಾಗಿ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧಿಸಿದ್ದ ಇಂದಿರಾ ಗಾಂಧಿ ಅವರನ್ನ ಅಟ್ ಎನಿ ಕಾಸ್ಟ್ ಸೋಲಿಸಲೇಬೇಕು ಅಂತ ಅನೇಕ ಪ್ರಯತ್ನಗಳು ನಡೀತಾ ಇದ್ವು. ಅದರಲ್ಲೂ ಜನತಾ ಪಕ್ಷ ಇಂದಿರಾ ಗಾಂಧಿ ಅವರನ್ನ ಸೋಲಿಸಲೇಬೇಕು ಅನ್ನುವಂತಹ ಹವಣಿಕೆಯಲ್ಲಿತ್ತು. ಇಂದಿರಾ ಗಾಂಧಿ ಅವರಿಗೆ ತುರ್ತು ಪರಿಸ್ಥಿತಿ ಅತ್ಯಂತ ಕೆಟ್ಟ ಹೆಸರನ್ನ ತಂದುಕೊಟ್ಟಿದೆ. ಹಾಗಂದ ಮಾತ್ರಕ್ಕೆ ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿ ಸೋಲ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಚಿಕ್ಕಮಗಳೂರು ಆ ಕಾಲಕ್ಕೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಅದರಲ್ಲೂ ಇಂದಿರಾ ಗಾಂಧಿ ಚಿಕ್ಕಮಗಳೂರಿನಿಂದ ಸ್ಪರ್ಧಿಸ್ತಾರೆ, ಅಲ್ಲಿಂದ ಗೆದ್ದು ಅವರು ಪ್ರಧಾನಿ ಆಗ್ತಾರೆ ಅಂತಂದ್ರೆ ಜನ ಸಹಜವಾಗಿ ಅವರಿಗೆ ಮತ ನೀಡ್ತಿದ್ರು. ಇಂದಿರಾ ಗಾಂಧಿ ದೊಡ್ಡ ಮಾರ್ಜಿನ್ನಲ್ಲಿ ಗೆಲ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಆಗ ಜನತಾ ಪಕ್ಷ ಒಂದು ಯೋಚನೆ ಮಾಡುತ್ತೆ, ಇಂದಿರಾ ಗಾಂಧಿಯನ್ನ ಸೋಲಿಸಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಒಬ್ಬರಿಗೆ ಮಾತ್ರ ಸಾಧ್ಯ, ಅದು ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್ಗೆ ಇದ್ದ ಜನಪ್ರಿಯತೆ ಬೇರಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ.
ಯಾವುದೇ ರಾಜಕೀಯ ಮುಖಂಡನಿಗೂ ಅಂತಹದ್ದೊಂದು ಜನಪ್ರಿಯತೆ ಇಲ್ಲ. ಅಣ್ಣವರು ಇಂದಿರಾ ಗಾಂಧಿ ಎದುರುಗಡೆ ನಿಂತು ಚಿಕ್ಕಮಗಳೂರಿನಿಂದ ಸ್ಪರ್ಧಿಸಿದ್ದೆ ಆದರೆ 100% ಅಣ್ಣವರು ಗೆಲ್ತಾರೆ. ಇಂದಿರಾ ಗಾಂಧಿಗೆ ಸೋಲಾಗುತ್ತೆ. ಇಂದಿರಾ ಗಾಂಧಿ ರಾಜಕೀಯ ಜೀವನವೇ ಮುಗಿದು ಹೋಗುತ್ತೆ ಅಂತ ಜನತಾ ಪಕ್ಷ ಯೋಜನೆ ರೂಪಿಸಿತ್ತು. ಈಗ ಜನತಾ ಪಕ್ಷದ ಮುಂದಿರುವ ಟಾಸ್ಕ್ ಏನು ಗೊತ್ತಾ ಮಿತ್ರರೇ? ಅಣ್ಣವರನ್ನ ಒಪ್ಪಿಸೋದು, ಅಣ್ಣವರನ್ನ ರಾಜಕೀಯಕ್ಕೆ ಕರೆತರೋದು. ಜನತಾ ಪಕ್ಷದ ದೊಡ್ಡ ದೊಡ್ಡ ಮುಖಂಡರುಗಳು ಇದು ಈಸಿ ಕೆಲಸ ಅಂದುಕೊಂಡಿದ್ರಂತೆ. ಯಾಕಂದ್ರೆ ಅಣ್ಣವರನ್ನ ಇಂದಿರಾ ಗಾಂಧಿ ಎದುರುಗಡೆ ನಿಲ್ಲಿಸ್ತೀನಿ ಅಂತಂದ್ರೆ ಅಣ್ಣವರ ನೇಮು ಫೇಮು ದೇಶದಲ್ಲೇ ಹಬ್ಬುತ್ತೆ. ಒಂದು ವೇಳೆ ಅಣ್ಣವರು ಗೆದ್ರೆ ಅಣ್ಣವರು ರಾಷ್ಟ್ರ ರಾಜಕಾರಣಕ್ಕೆ ಬರಬಹುದು. ಎಂಥ ದೊಡ್ಡ ಆಪರ್ಚುನಿಟಿ! ಖಂಡಿತವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಒಪ್ಪಿಕೊಳ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರಂತೆ. ಹೀಗಂದುಕೊಂಡು ಜನತಾ ಪಕ್ಷದ ಅನೇಕ ಮುಖಂಡರುಗಳು ಅಣ್ಣವರ ಮನೆಗೆ ಭೇಟಿ ನೀಡಿದ್ರಂತೆ. ನೀವು ಇಂದಿರಾ ಗಾಂಧಿ ಎದುರುಗಡೆ ಸ್ಪರ್ಧಿಸಿ ರಾಜಕೀಯಕ್ಕೆ ಬನ್ನಿ ಅಂತ ಮನವಿ ಮಾಡಿದ್ರಂತೆ. ಆದರೆ ಅಣ್ಣವರ ಉತ್ತರ ನಿಜಕ್ಕೂ ಎಲ್ಲರಿಗೂ ಶಾಕಿಂಗ್ ಆಗಿತ್ತು. ಖಂಡಿತವಾಗ್ಲೂ ನಾನು ರಾಜಕೀಯಕ್ಕೆ ಬರೋದಿಲ್ಲ. ರಾಜಕೀಯ ನನ್ನ ಕ್ಷೇತ್ರವೇ ಅಲ್ಲ. ಸಿನಿಮಾ ಮೂಲಕವೇ ಕನ್ನಡಕ್ಕಾದ ಸೇವೆಯನ್ನ ಮಾಡ್ತೀನಿ ಹೊರತು ರಾಜಕೀಯಕ್ಕೆ ಬರೋದಿಲ್ಲ ಅಂತ ಅಣ್ಣವರು ಕಡ್ಡಿ ಮುರಿದಂತೆ ಹೇಳಿದ್ರಂತೆ. ಹೀಗೆ ಮೊದಲಿಗೆ ಬಂದ ಜನತಾ ಪಕ್ಷದ ಮುಖಂಡರಿಗೆ ಸ್ವಲ್ಪ ನಿರಾಸೆಯಾಗಿತ್ತು. ಆದರೂ ಅವರು ಪ್ರಯತ್ನವನ್ನ ಬಿಟ್ಟಿರಲಿಲ್ಲ. ಅಣ್ಣವರ ಮನೆಗೆ ಪ್ರತಿನಿತ್ಯ ನಾಯಕರ ದಂಡೆ ಹರಿದು ಬರ್ತಿತ್ತಂತೆ. ಅಣ್ಣವರ ಮನವೊಲಿಸಲು ನಾನಾ ರೀತಿಯ ಕಸರತ್ತು ನಡೆಯುತ್ತಲೇ ಇತ್ತಂತೆ. ಅಣ್ಣವರಿಗೆ ಅವರ ಸ್ನೇಹಿತರಿಂದ ಹೇಳಿಸೋದು, ಅಣ್ಣವರಿಗೆ ಬೇರೆ ಬೇರೆ ರೀತಿಯ ಒತ್ತಡವನ್ನು ಹಾಕೋದು, ಹೀಗೆ ಇಂದಿರಾ ಗಾಂಧಿ ಅವರ ವಿರುದ್ಧ ರಾಜ್ಕುಮಾರ್ ಅವರು ಸ್ಪರ್ಧಿಸುವಂತೆ ಮಾಡಲು ಅನೇಕ ವಿಧವಾದ ಒತ್ತಡವನ್ನು ಅಣ್ಣವರ ಮೇಲೆ ಹೇರಲಾಗಿತ್ತಂತೆ. ಅಣ್ಣವರಿಗೆ ಯಾವ ರೀತಿಯಾಗಿ ಆಗಿ ಹೋಗ್ಬಿಡ್ತು ಅಂತಂದರೆ ಹೇಗೆ ತಪ್ಪಿಸಿಕೊಳ್ಳೋದು ಅನ್ನೋದೇ ಗೊತ್ತಾಗದಂತಾಗಿತ್ತಂತೆ. ಆ ಸಂದರ್ಭದಲ್ಲಿ ಅಣ್ಣವರು ಒಂದು ಮಾತನ್ನು ಹೇಳಿದ್ರಂತೆ, ಇಂದಿರಾ ಗಾಂಧಿ ಅವರ ಬಗ್ಗೆ ನನಗೆ ಅಪಾರವಾದ ಗೌರವವಿದೆ. ನೀವು ಕೇವಲ ಇಂದಿರಾ ಗಾಂಧಿ ಅವರನ್ನ ಸೋಲಿಸಬೇಕು ಅಂತ ನನ್ನ ರಾಜಕೀಯಕ್ಕೆ ಕರೀತಿರೋದು ಸರಿಯಲ್ಲ ಅಂತ ಅಣ್ಣವರು ಹೇಳಿದ್ರಂತೆ. ಇಷ್ಟಕ್ಕೂ ರಾಜಕೀಯ ನಾಯಕರು ಸುಮ್ಮನಾಗಲಿಲ್ಲ. ಅಣ್ಣವರ ಮನೆಗೆ ದಿನಾ 50 ಜನ ಬರೋದು, ದಿನಾ ಅವರನ್ನ ಬೇಡೋದು, ದಿನಾ ಅವರನ್ನ ಕಾಡೋದು. ಇದರಿಂದ ಅಣ್ಣವರು ರೋಸ್ ಹೋಗ್ಬಿಟ್ರಂತೆ. ಹೀಗೆ ಇದ್ರೆ ಏನೋ ಒಂದು ಎಡವಟ್ಟಾಗುತ್ತೆ ಅಂತ ಅಣ್ಣವ್ರಿಗೆ ಅನಿಸ್ಬಿಡ್ತಂತೆ. ಅದಕ್ಕೆ ಅಣ್ಣವರು ಕೈಗೊಂಡ ತೀರ್ಮಾನ ಏನು ಗೊತ್ತಾ ಮಿತ್ರರೇ? ಅಜ್ಞಾತವಾಸ, ತಲೆಮರೆಸಿಕೊಳ್ಳೋದು. ಇನ್ನೇನು ಮಾಡೋದಕ್ಕಾಗೋದಿಲ್ಲ, ಇವರ ಕಾಟವನ್ನ ತಡೆಯೋದಕ್ಕೆ ಆಗೋದಿಲ್ಲ ಅಂದಾಗ ಅಣ್ಣವರು ಪಾರ್ವತಮ್ಮ ಅವರನ್ನ ಕರೆದುಕೊಂಡು ತಮಿಳುನಾಡಿನ ರಾಣಿಪೇಟ್ ಎಂಬಲ್ಲಿನ ಒಂದು ಫಾರ್ಮ್ ಹೌಸ್ಗೆ ಹೋಗ್ತಾರಂತೆ. ಈ ವಿಚಾರವನ್ನ ಮನೆಯವರಿಗೂ ಹೇಳದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಇಬ್ಬರೇ ತಮಿಳುನಾಡಿನ ರಾಣಿಪೇಟ್ ಎಂಬಲ್ಲಿನ ಫಾರ್ಮ್ ಹೌಸ್ಗೆ ತೆರಳಿದ್ರಂತೆ. ಅಲ್ಲಿ ಕೆಲ ದಿನಗಳ ಕಾಲ ತಲೆಮರೆಸಿಕೊಂಡು ಅಜ್ಞಾತವಾಗಿದ್ರಂತೆ. ಯಾವಾಗ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ನಾಮಿನೇಷನ್ ಪ್ರಕ್ರಿಯೆ ಮುಗೀತೋ, ಅಂದ್ರೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನಾಂಕ ಮುಗೀತೋ, ಆ ನಂತರ ಅಣ್ಣವರು ಬೆಂಗಳೂರಿಗೆ ಮರಳಿದ್ರಂತೆ. ಅಣ್ಣವರಿಗೆ ಆ ಒಂದು ಸಂದರ್ಭವನ್ನ ತಪ್ಪಿಸಿಕೊಳ್ಳೋದು ಎಷ್ಟು ಕಷ್ಟ ಆಗಿತ್ತು ಅಂತ ಪಾರ್ವತಮ್ಮ ರಾಜ್ಕುಮಾರ್ ಅವರು ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳಿಕೊಂಡಿದ್ದಾರೆ. ಮಿತ್ರರೇ, ನಾನು ಆಗಲೇ ಹೇಳಿದ್ನಲ್ಲ, NTR MGR ಹೇಗೆ ತಮಿಳುನಾಡು ಹಾಗೂ ಆಂಧ್ರದ ರಾಜಕಾರಣದಲ್ಲಿ ಮಿಂಚಿದ್ರೋ ಅದಕ್ಕಿಂತ ಹೆಚ್ಚಾಗಿ ಅಣ್ಣವರು ಕರ್ನಾಟಕದಲ್ಲಿ ಮಿಂಚಬಹುದಿತ್ತು. ಅಣ್ಣವರೇನಾದರೂ ಮನಸ್ಸು ಮಾಡಿದರೆ ಕನಿಷ್ಠ 3-4 ಬಾರಿ ಆದರೂ ಕರ್ನಾಟಕದ CM ಆಗಬಹುದಿತ್ತು. ಅಣ್ಣವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದ್ರೂ ಮುಖ್ಯಮಂತ್ರಿ ಆಗಬಹುದಿತ್ತು, ಅಥವಾ ಸ್ವಂತ ಪಕ್ಷ ಕಟ್ಟಿದ್ರೂ ಅಣ್ಣವರಿಗೆ ಮುಖ್ಯಮಂತ್ರಿ ಆಗುವ ಯೋಗ್ಯತೆ ಇತ್ತು. ಜನರು ಅಣ್ಣವರನ್ನ ಮುಖ್ಯಮಂತ್ರಿ ಮಾಡ್ತಾ ಇದ್ರು. ಈಗೇನು ನಾವು ಅಣ್ಣವರನ್ನ ಸಿನಿಮಾ ರಂಗದ ಧ್ರುವತಾರೆ ಅಂತ ಕರಿತೀವಿ, ಅಣ್ಣವರು ರಾಜಕೀಯ ರಂಗದ ಧ್ರುವತಾರೆಯೂ ಆಗಬಹುದಿತ್ತು. ಆದ್ರೆ ಅಣ್ಣವರು ರಾಜಕೀಯಕ್ಕೆ ಬರಲೇ ಇಲ್ಲ. ಅಣ್ಣವರು ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ಈ ನಟರು ಕಲಾವಿದರಿಗೆ ರಾಜಕೀಯ ಇರಬಾರ್ದು. ಯಾಕೆ ಅಂತಂದ್ರೆ ಎಲ್ಲ ಪಕ್ಷದಲ್ಲೂ ನಮಗೆ ಅಭಿಮಾನಿಗಳಿರ್ತಾರೆ. ಒಂದು ವೇಳೆ ಅಣ್ಣವರು ಕಾಂಗ್ರೆಸ್ಗೆ ಸೇರಿದ್ರೆ ಬೇರೆ ಪಕ್ಷದವರು ಅಣ್ಣವರನ್ನ ದ್ವೇಷಿಸ್ತಾ ಇದ್ರು. ಸಹಜವಾಗಿ ಈ ರಾಜಕೀಯ ಅನ್ನೋದು ದ್ವೇಷವನ್ನ ಹುಟ್ಟು ಹಾಕುತ್ತೆ. ಅಥವಾ ಅಣ್ಣವರು ಬಿಜೆಪಿಗೆ ಸೇರಿದ್ರೆ ಕಾಂಗ್ರೆಸ್ನವರು JDSನವರು ದ್ವೇಷ ಮಾಡ್ತಿದ್ರು. ಅಣ್ಣವರಿಗೆ ಈ ಪರಿಯ ಅಭಿಮಾನ ಇರ್ತಿರ್ಲಿಲ್ಲ. ಅಣ್ಣವರು ಒಂದು ಪಕ್ಷಕ್ಕೆ ಸೀಮಿತವಾಗ್ತಿದ್ರು, ಪಕ್ಷದ ಐಕಾನ್ ಆಗ್ತಿದ್ರು. ಇದೆಲ್ಲ ಅಣ್ಣವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ನನಗೆ ಎಲ್ಲರೂ ಒಂದೇ, ಕರ್ನಾಟಕವೇ ನನ್ನ ಮನೆ, ಕನ್ನಡದ ಅಭಿಮಾನಿಗಳೇ ನನ್ನ ದೇವರು ಅಂತ ಅಣ್ಣವರು ನಂಬಿದ್ರು. ಅದಕ್ಕೆ ತನ್ನ ಅಭಿಮಾನಿಗಳಿಗೆ ದೇವರು ಅಂತ ಅಣ್ಣವರು ಕರೀತಾ ಇದ್ರು. ಮಿತ್ರರೇ, ಅಣ್ಣವರು ರಾಜಕೀಯಕ್ಕೆ ಬರಬೇಕು ಅಂತ ಅವರ ಫ್ಯಾಮಿಲಿಯಲ್ಲೂ ಕೆಲವರಿಗೆ ಆಸೆ ಇತ್ತಂತೆ. ಅಣ್ಣವರು CM ಆಗಬಹುದು, ಅಣ್ಣವರಿಗೆ CM ಆಗೋ ಯೋಗ್ಯತೆ ಇತ್ತು ಅಂತ ಕೆಲವು ಅವ್ರ ಮಕ್ಕಳಿಗೂ ಅನಿಸಿದೆಯಂತೆ. ರಾಘಣ್ಣ ಒಮ್ಮೆ ಹೇಳಿದ್ದು ಉಂಟು, ನಾನು ಅನೇಕ ಬಾರಿ ಅಪ್ಪಾಜಿ ಕೈಲಿ ಕೇಳ್ತಾ ಇದ್ದೆ, ನೀವ್ಯಾಕೆ ರಾಜಕೀಯಕ್ಕೆ ಹೋಗಿಲ್ಲ, ನೀವು ಹೋಗಿದ್ದರೆ CM ಆಗಬಹುದಿತ್ತಲ್ಲ ಅಂತ ಅನೇಕ ಬಾರಿ ಕೇಳ್ತಾ ಇದ್ದೆ. ಅವಾಗೆಲ್ಲ ಅಪ್ಪಾಜಿ ಮೌನವಾಗಿರ್ತಿದ್ರು, ಇಲ್ಲದ್ರೆ ಏನಾದ್ರು ಒಂದು ಉತ್ತರ ಹೇಳ್ತಾ ಇದ್ರು. ಆದ್ರೆ 2005 ವೇಳೆ ಅಪ್ಪಾಜಿ ಒಂದು ಮಾತು ಹೇಳಿದ್ರು, ನಾನು ಯಾಕೆ ರಾಜಕೀಯಕ್ಕೆ ಹೋಗ್ಲಿಲ್ಲ ಗೊತ್ತಕ್ಕಂದ, ನಾನು ಇಂದಿರಾ ಗಾಂಧಿ ಅವರ ವಿರುದ್ಧ ಸ್ಪರ್ಧಿಸಬೇಕು ಅಂತ ನನಗೆ ಒತ್ತಡ ಬಂದಿತ್ತು ನಿಜ. ಆಗ ಎಲ್ಲ ರಾಜಕೀಯ ಪಕ್ಷಗಳು ನನ್ನನ್ನು ದಾಳವಾಗಿ ಬಳಸಿಕೊಳ್ಳಲು ಯತ್ನಿಸಿದ್ರು. ನನ್ನಿಂದ ಜನರಿಗೇನೋ ಸೇವೆ ಆಗುತ್ತೆ, ಜನರಿಗೇನೋ ಒಳ್ಳೆಯದಾಗುತ್ತೆ ಅನ್ನೋ ಕಳಕಳಿ ಅವರಿಗೆ ಇರಲಿಲ್ಲ. ಅವರಿಗೆ ಇಂದಿರಾ ಗಾಂಧಿ ಅವರನ್ನು ಸೋಲಿಸಬೇಕಾಗಿತ್ತು. ಇಂದಿರಾ ಗಾಂಧಿ ವಿರುದ್ಧ ಒಂದು ದಾಳ ಬೇಕಿತ್ತು.
ಆ ದಾಳ ನಾನಾಗೋದು ನನಗೆ ಇಷ್ಟವಿರಲಿಲ್ಲ. ನಮಗೆಲ್ಲ ರಾಜಕೀಯ ಬೇಡ ಕಂದ ಅಂತ ಅಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ರಂತೆ. ಮಿತ್ರರೇ, ಅಣ್ಣವರು ಹಾಕಿಕೊಟ್ಟ ದಾರಿಯನ್ನ ಅವರ ಕುಟುಂಬ ಇವತ್ತು ಪಾಲಿಸ್ತಾ ಇದೆ. ಮಿತ್ರರೇ, ಇದಿಷ್ಟು ಅಣ್ಣವರಂತ ಅಣ್ಣವರೇ ತಲೆಮರೆಸಿಕೊಂಡಿದ್ರು ಅನ್ನೋ ಕುರಿತಾದ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.